ಯಾರು ಕೊಲೆ ಆರೋಪಿಗಳಿದ್ದಾರೆ ಅವರ ಜೊತೆಗೆ ನಿರಂತರ ಸಂಪರ್ಕದಲ್ಲಿರುವಂತಹ ವಿಚಾರ ಏನಿದೆ ಅದೇ ಇವತ್ತು ಬೈರ್ತಿ ಬಸವರಾಜ್ ಅವರಿಗೆ ಮುಳುವಾಗಿದೆ. ಬೈರ್ತಿ ಬಸವರಾಜ್ ಅವರು ಈ ಒಂದು ಕೊಲೆ ಕೇಸಲ್ಲಿ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಇದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಆ ಕೃಷ್ಣರಾಜಪುರಂ ಏನಿದೆ ಆ ಏರಿಯಾದಲ್ಲಿ ಇರುವಂತಹ ರಿಯಲ್ ಎಸ್ಟೇಟ್ ಮಾಫಿಯಾ, ಭೂಮಿ ವ್ಯಾಜ್ಯ ಮತ್ತು ಯಾರು ರಿಯಲ್ ಎಸ್ಟೇಟ್ ಮೇಲೆ ಕಂಟ್ರೋಲ್ ಇಟ್ಕೊಳ್ತಾರೆ ಅವರೇ ಅಲ್ಲಿ ತುಂಬ ಪವರ್ಫುಲ್. ಹೀಗಾಗಿ ಭಾಳಷ್ಟು ತಂಡಗಳಿವೆ, ಭಾಳಷ್ಟು ರೌಡಿಗಳ ಟೀಮ್ ಇದೆ. ಅದು ಈ ಜಮೀನು ವಿಚಾರದಲ್ಲಿ ಪ್ರಾಬಲ್ಯವನ್ನು ಸಾಬೀತಿಸೋದಕ್ಕೆ ಹಾತೊರಿತಾ ಇರುತ್ತೆ. ಅಂತಹ ಟೀಮ್ ಅಥವಾ ತಂಡಗಳ ನಡುವೆ ನಡೆದಂತಹ ಒಂದು ವಾರ್ ಇದು. ಈ ವಾರ್ನಲ್ಲಿ ಈ ಒಂದು ಬಿಕ್ಲು ಶಿವ ಏನಿದೆ ಆತನ ಮನೆಯ ಮುಂದೆನೆ 5-6 ಜನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ಮೇಲೆ CIDಗೆ ಈ ಒಂದು ಇನ್ವೆಸ್ಟಿಗೇಷನ್ ಹೋಗುತ್ತೆ. ಪೊಲೀಸರು 4 ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಮೇಲೆ ಅವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳ ಜೊತೆಗೆ ಬೈರ್ತಿ ಬಸವರಾಜ್ ಅವರ ಲಿಂಕ್ ಇರೋದು ಗೊತ್ತಾಗುತ್ತೆ. ಹಾಗಾಗಿ ಇವರನ್ನ 5ನೇ ಆರೋಪಿ ಮಾಡ್ತಾರೆ ಮತ್ತು FIR ಮಾಡ್ತಾರೆ.